ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ನಿವಾಸದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಭೆಯಲ್ಲಿ ಶಾಸಕ ಹಾಗೂ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿ, ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಜೆಡಿಎಸ್ ಪಕ್ಷದ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕೆಂದು ಹೇಳಿದರು. ತಾಲೂಕಿನಲ್ಲಿ ಕಳೆದ 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಗಮನಿಸುತ್ತಿದ್ದೇನೆ. ಜನರು ಇಟ್ಟಿದ್ದ ನಿರೀಕ್ಷೆಗಳು ಈಡೇರಿಲ್ಲ. ಅಧಿಕಾರದಲ್ಲಿ ಇಲ್ಲದಿದ್ದರೂ ಕಾರ್ಯಕರ್ತರೊಂದಿಗೆ ಸದಾ ನಾನಿದ್ದೇನೆಂದು ಭರವಸೆ ನೀಡಿದರು. ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಗೆಲ್ಲುವಂತೆ ಕಾರ್ಯಕರ್ತರು ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ನಮಗೆ ತುಮಕೂರು ಬೇರೆ ಅಲ್ಲ, ಆಸ್ತ ಬೇರೆ ಅಲ್ಲ. ಆದರೆ ಈ ಹಿನ್ನೀರಿನಲ್ಲಿ ಮನೆ ಕಳ್ಕೊಂಡವ್ರಲ್ಲ, ಜಮೀನು ಕಳ್ಕೊಂಡವ್ರೆ, ಬ್ಯಾಕ್ ವಾಟ್ರು, ಅವ್ರಿಗೇನಾದ್ರು 10 ರೂಪಾಯಿ ಕೊಟ್ಟವ್ರೆ ಈ ಸರ್ಕಾರ. 26 ಹೆಣ್ಣು 28 ಹೆಣ್ಣು ನಾನೇ ಕುಮಾರಣ್ಣ ಕರ್ಕೊಂಡು ಹೋದೆ. ಪ್ರತಿ ಊರಿಗೆ ಹೊತ್ತು ಸಕಲೇಶ್ಪುರದಿಂದ ಹೆಲಿಕಾಪ್ಟರ್ ಹಿಡಿದು 2004-5 ಜನ ಹಳ್ಳಿಗೆ ಹೋದ್ರು. ನಾವು ಸುಮಾರು ಹಳ್ಳಿಗೆ ಏನಕ್ಕೆ ಹೋದ್ರೆ ಇವತ್ತುವರೆಗೆ ಒಂದು ಕೊಟ್ಟಿಲ್ಲ. ಏಕೆಂದ್ರೆ ಇವತ್ತು ಯಾವ ರೀತಿ ಇದೆ ಅನ್ನೋದು ನೀವು ಹೇಳ್ಬೇಕು. ನಿಮ್ಮ ಇದ್ರ ಹತ್ರ ಬ್ರಿಡ್ಜ್ ಮಾಡಿಸ್ತಾ ನಾವು ಎಲ್ಲಿ ಜನಾರ್ದನ ಎಲ್ಲಿ ಇದಕ್ಕೆ ಸೋಮವಾರಪೇಟೆಗೂ ಈ ಕಡೆ ಕೊಡಾಡ ಶನಿವಾರ ಸೆಂಟ್ರು ಹೇಮಾವತಿ ಬ್ಯಾಕ್ ವಾಟರ್ ನಾನೇ ಮಂತ್ರಿ ಇದ್ದಾಗ. ಇವತ್ತು ಏನು ಈ ಸರ್ಕಾರ ಬಂದು 2.5 ವರ್ಷ ಆಯ್ತು. 2 ವರ್ಷದಲ್ಲಿ ಏನು ಕೆಲಸ ಹೇಳ್ತು ಅಂದರೆ ಪೊಲೀಸರು ಉಪಯೋಗಿಸ್ಕೊಳ್ಳೋದು, ನಮ್ಮ ಕಾರ್ಯಕರ್ತರ ಮೇಲೆ ಕಂಪ್ಲೇಂಟ್ ಕೊಡಿಸೋದು. ಆ ಪೊಲೀಸರಿಗೆ ಏನಾಯ್ತು, ಹುಡ್ಕೋಬೇಕು. ಅಲ್ಲಿ ದುಡ್ಡು ಕೊಟ್ಟು ಬಂದ್ಬಿಟ್ಟಿರ್ತಾರಲ್ಲ, ದುಡ್ಡು ಕೊಟ್ಟು ಬಂದ್ಮೇಲೆ ಒಂದು 6 ತಿಂಗಳು 1 ವರ್ಷ ಇರಬೇಕಲ್ಲ ಇಲ್ಲಿ. ಆ ಕೇಸ್ ಹಾಕ್ತವ್ರು. ಯಾಕೆಂದರೆ ನಾನು ಸುಮಾರು ಜನ ಸೋತ MLAಗಳನ್ನು ನೋಡಿದ್ದೀನಿ. ಇನ್ನು ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಹಾಸನ ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಆಯೋಜಿಸಲಾಗಿದೆ ಎಂದರು. ಜನವರಿ 24ರಂದು ನಡೆಯುವ ಕಾರ್ಯಕರ್ತರ ಸಭೆಯಲ್ಲಿ ಅನೇಕ ಜೆಡಿಎಸ್ ನಾಯಕರು ಭಾಗವಹಿಸಲಿದ್ದು, ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಪಕ್ಷದ ಮುಂದಿನ ಗುರಿಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸೇರಿದಂತೆ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಅಧಿಕಾರ ಕುಮಾರಣ್ಣವರು ಒಟ್ಟು 34 ತಿಂಗಳು ಮಂತ್ರಿ, 20 ವರ್ಷ. ನಾವೇನು 5 ವರ್ಷ ಒಂದು ಸಾರಿನೂ ಇಲ್ಲ. ನಾನು 1.5 ವರ್ಷವೇ ಮಂತ್ರಿ. ಇವರು ಪೂರ್ತಿ ಇವ್ರಿಗೆ ಇಷ್ಟೇ ಇಲ್ಲ. ಬೇಗ ಮುಗಿಸೋಣ ಅಂತ ಜನತೆಗೆ ಹೋಗಿ ನಮಗೆಲ್ಲ ಒಂಥರ ಅದೇನೋ ಹೇಳ್ತಾರಲ್ಲ ಹಂಗೆ. ದೊಡ್ಡವರು ಅವರು ಬರೀ 16 ತಿಂಗಳು, ಕುಮಾರಣ್ಣ 34 ತಿಂಗಳು. ಬೇರೆಯವ್ರು ಇದ್ರು ಸಾಕು ಅಂತ ಯಾವ ಥರ ಬೇಕಾದ್ರೂ ರಾಜಿ ಮಾಡ್ಕೊಳ್ತಾರೆ, ಯಾರ ಜೊತೆ ಬೇಕಾದ್ರೂ ರಾಜಿ ಮಾಡ್ಕೊಳ್ತಾರೆ. 5 ವರ್ಷದಕ್ಕೆ ಈ ನಡೀತಿರೋದೇನು ಅದೇ ರಾಜ್ಯ ಹೇಳಿದ್ರು. ಯಾರು ನಮ್ಮ ನಮ್ಮ ದೊಡ್ಡವ್ರಿಗಿಂತ ಅಹಿಂದ ನಾಯಕ ಬೇರೆ ಇಲ್ಲ. ಅಹಿಂದ ನಾಯಕನೆಲ್ಲ ಬೆಳೆಸಿದ್ಯಾರು? ದೇವೇಗೌಡರೇ ಬೆಳೆಸಿದ್ದು. ತುಳಿತಿರೋರು ಕೂಡ ಅವರೇ. ಆದರೆ ಜನ ತುಳಿತಾ ಇಲ್ಲ. ರೈತ ಎಲ್ಲ ಜಾತಿಲೂ ಇದ್ದಾನೆ, ಕಾರ್ಮಿಕ ಎಲ್ಲ ಜಾತಿಲೂ ಇದ್ದಾನೆ. ನಮ್ಮ ಬಸವರಾಜ್ ಹೇಳಿಲ್ವಾ, ಹಿಂದುಳಿದ ವರ್ಗ ನಾಯಕರೇ ನಮ್ಮ ಪರಿಶಿಷ್ಟ ಜಾತಿ ಹಣ ನುಗ್ಗುತ್ತಾ ಇರೋದು. ಇವತ್ತು ನಿಗಮಗಳು ಜೈಲಿಗೆ ಹೋಗಿರೋರು ಯಾರು, ಕಳಿಸಿರೋರು ಯಾರು? ನಾವಿದ್ದಾಗ 50-60 ಗಂಗಾ ಕಲ್ಯಾಣ ಬೋರ್ವೆಲ್ಗಳ ಕೊಡ್ತಾ ಇದ್ವಿ. ಸ್ಪೆಷಲ್ ಬೋರ್ಡ್ ರೇವಣ್ಣವರು 250 ಎಮ್ಮೆನೀರು ಕೊಡಿಸಿದ್ದಾರೆ. ಯಾವ ಗಂಗಾ ಕಲ್ಯಾಣ ಬೋರ್ವೆಲ್ ಹಾಸನ ಜಿಲ್ಲೆಗೆ 5,000. ನಮ್ಮ ಕಟ್ಟೆ 250 ಒಂದು ಬೋರ್ವೆಲ್ಗೆ 6 ಲಕ್ಷ ರೂಪಾಯಿ. ವೈಯಕ್ತಿಕ 6 ಲಕ್ಷ ರೂಪಾಯಿ ಒಂದು ಬೋರ್ವೆಲ್ಗೆ. ಇವತ್ತು ಬರೀ TC ಇವತ್ತು ಲೈನ್ ಹಿಡಿಯಕ್ಕೆ ಆಗ್ತಿಲ್ಲ.